ಆಮೇಲೆ ದೇವಿಗೆ ಒಂದು ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ, ನೈವೇದ್ಯ ಆದಮೇಲೆ ಒಂದು ಮಂಗಳಾರತಿಯನ್ನು ಮಾಡಿ, ಆ ದೇವಿಯ ರಕ್ಷೆ ಅಂತ ಹೇಳಿ ದಾರವನ್ನು ಕಟ್ಟಿಕೊಳ್ಳುವಂತಹ ಒಂದು, ಅದಕ್ಕೆ ಒಂದು ಗಂಟುಗಳನ್ನೆಲ್ಲ ಹಾಕಿ ಆ ಗಂಟುಗಳಿಗೆ ಒಂದು ಪೂಜೆ, ದೋರಗ್ರಂಥಿ ಪೂಜೆ ಅಂತ ಕರಿತೀವಿ, ಆ ದೋರಗ್ರಂಥಿ ಪೂಜೆಯನ್ನು ಮಾಡಿ ಅದಾದ ನಂತರದಲ್ಲಿ ಆ ರಕ್ಷೆಯನ್ನು ಕಟ್ಕೊಳ್ಳುವಂಥದ್ದು ಕೈಗೆ. ಇದು ಹೆಂಗಸರು ಮಾಡುವಂತಹ ಸ್ವರ್ಣಗೌರಿ ಪೂಜೆಯ ವಿಧಾನ. ಇನ್ನು ಎರಡನೇ ದಿವಸ ಗಣಪತಿ ಪೂಜೆ ಅಂತ ಬಂದಾಗ ಗಣಪತಿಗೂ ಇದೆ. ಗಣಪತಿಗೆ ಬಂಗಾರದಲ್ಲಿ ಇಟ್ಕೋಬಹುದು, ಬೆಳ್ಳಿಯಲ್ಲಿ ಇಟ್ಕೋಬಹುದು, ಮಣ್ಣಿನಲ್ಲಿ ಇಟ್ಕೋಬಹುದು. ಇಷ್ಟು 3 ರೂಪದಲ್ಲಿ ಯಾವುದಾದ್ರು ಒಂದು ನಮಗೆ ಯಾವುದು ಶಕ್ಯವೋ ಅಂತಹ ಒಂದು ಮೂರ್ತಿಯನ್ನ ಇರಿಸಿ ಗಣಪತಿ ಮಂತ್ರದಲ್ಲಿ ಅಥವಾ ಗಣಪತಿಗೆ ಸಂಬಂಧವಾಗಿರುವಂಥ ಯಾವುದೇ ಮಂತ್ರದಲ್ಲಿ ಗಣಪತಿಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ಕಳಶ ಪೂಜೆಯನ್ನು ಮಾಡಿ, ಕಳಶ ಪೂಜೆ ಅಂದರೆ ವಾಸ್ತವವಾಗಿ ನಾವು ಉಪಯೋಗ ಮಾಡುವಂಥ ನೀರಿಗೆ ಪೂಜೆಯನ್ನು ಮಾಡುವಂಥದ್ದು. ಸಂಕಲ್ಪವನ್ನು ಮಾಡಿ ಒಂದು ಕಳಶ ಪೂಜೆಯನ್ನು ಮಾಡಿ ಗಣಪತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಅದಾದ ಮೇಲೆ ಒಂದು ಷೋಡಶೋಪಚಾರ ಪೂಜೆ ಅಂತ 16 ಉಪಚಾರ ಪೂಜೆ ಅನ್ನುವಂಥದ್ದು ಪ್ರಚಲಿತವಾಗಿರುವಂಥ ಒಂದು ಪದ್ಧತಿ. ಮನುಷ್ಯನಿಗೆ 16 ಸಂಸ್ಕಾರಗಳಿರುತ್ತೆ. ಗರ್ಭಾಧಾನ, ಸೀಮಂತೋನ್ನಯನ, ಪುಂಸವನ, ನಾಮಕರ್ಮ, ಜಾತಕರ್ಮ, ಈ ರೀತಿ ಅಂತ್ಯಷ್ಟಿ ಸಾಯೋವರೆಗೆ 16 ಸಂಸ್ಕಾರಗಳು. ಅದಕ್ಕೆ ಸಂಕೇತವಾಗಿ 16 ಉಪಚಾರಗಳಲ್ಲಿ ಪೂಜೆಯನ್ನು ಮಾಡ್ತೇವೆ. ಇನ್ನು ಆ 16 ಉಪಚಾರದ ಪೂಜೆಯನ್ನು ಮಾಡಿ, ಷೋಡಶೋಪಚಾರ ಮತ್ತು ಅಷ್ಟೋತ್ತರ ಮತ್ತು ಅಂಗಪೂಜೆ, ಪತ್ರ ಪೂಜೆ, ನಾಮ ಪೂಜೆಯನ್ನು ಮಾಡಿ, ಹೂವು ಹಣ್ಣು ಇದನ್ನೆಲ್ಲ ಸಮರ್ಪಣೆಯನ್ನು ಮಾಡಿ, ಆಮೇಲೆ ಧೂಪ ದೀಪ ನೈವೇದ್ಯಕ್ಕೆ ವಿಶೇಷವಾಗಿ ಗಣಪತಿಗೆ ಮೋದಕ ಪ್ರಿಯ, ಅದಕ್ಕೆ ಕಡುಬು ಅಂತ ಹೇಳ್ಬೋದು. ಗುಂಡುಗ್ ಮಾಡಿದ್ರೆ ಹೋಮಕ್ಕೆ ಗುಂಡುಗ್ ಮಾಡ್ಬೋದು, ನೈವೇದ್ಯ ಮಾಡಲಿಕ್ಕೆ ಉದ್ದುಗ್ ಮಾಡ್ಬೋದು. ಇದು ಎರಡೂ ಒಂದೇ. ಹಾಗಾಗಿ ಕೆಲವರಿಗೆ ಒಂದು ಅದು ಕೂಡ ಸಂದೇಹ, ಸ್ವಾಮಿ ಗುಂಡುಗ್ ಮಾಡಬೇಕಾ ನೈವೇದ್ಯಕ್ಕೆ ಇದಕ್ಕೆ ಮಾಡ್ಬೇಕಾ ಅಂತ. ಎರಡೂ ಒಂದೇನೆ. ವಾಸ್ತವವಾಗಿ ಮೋದಕ ಅಂದ್ರೆ ಗುಂಡುಗೆ ಇರಬೇಕು. ನಮ್ಮ ಅನುಕೂಲಕ್ಕೆ ನಾವು ಅದಕ್ಕೆ ಒಂದು ಬೇರೆ ರೀತಿಯಾಗಿರುವಂತ ಒಂದು ಶೇಪ್ ಕೊಟ್ಟು ಮಾಡಿರೋದಷ್ಟೇ. ಗುಂಡುಗಿರೋದೇ ಮೋದಕ ಅಂತ ಕರೆಯೋದು. ಆ ಮೋದಕವನ್ನು ನೈವೇದ್ಯವನ್ನು ಮಾಡಿ, ಅದರಲ್ಲಿ ಕೆಲವರು ಸಂಪ್ರದಾಯದಲ್ಲಿ ಅಂದ್ರೆ ಸ್ಟೀಮಲ್ಲಿ ಬೇಯಿಸಿ ಮಾಡುವಂಥ ಒಂದು ಮೋದಕ ಇದೆ, ಆವಿಯಲ್ಲಿ ಮಾಡ್ತಾರೆ ಒಂದು ಮೋದಕ, ಎಣ್ಣೆಯಲ್ಲಿ ಮಾಡುವಂಥದ್ದು ಒಂದು ಮೋದಕ. ಎರಡೂ ಇದೆ. ಎರಡೂ ಕೂಡ ವಿಹಿತವೇ. ಎರಡನ್ನೂ ನೈವೇದ್ಯ ಮಾಡೋದು. ಪಕ್ವ ಒಂದು ನೀರಿನಲ್ಲಿ ಪಕ್ವ ಅಂದರೆ ಬೇಯಿಸೋದು. ಇನ್ನೊಂದು ತೈಲದಲ್ಲಿ ಅಂದರೆ ಎಣ್ಣೆಯಲ್ಲಿ ಪಕ್ವ ಮಾಡಿರುವಂಥದ್ದು. ಇದೆರಡನ್ನೂ ಕೂಡ ಗಣಪತಿಗೆ ನೈವೇದ್ಯ ಮಾಡ್ಬೋದು. ಇದ್ರ ಜೊತೆಗೆ ಗಣಪತಿಗೆ ವಿಶೇಷವಾಗಿ ಸೀಬೆಹಣ್ಣು ಅಂತ ಕರಿತೀವಲ್ಲ, ಅದು ತುಂಬ ಪ್ರಿಯವಾಗಿರುವಂಥದ್ದು. ಮತ್ತು ಈ ಸೀಸನಲ್ಲಿ ಸ್ಟಾರ್ ಫ್ರೂಟ್, ಅದಕ್ಕೆ ಕೊಬ್ಬರಿ ಹಣ್ಣು ಅಂತ ಕರಿತೀವಿ, ಅದು ಈ ಪ್ರಾಂತ್ಯದಲ್ಲಿ ತುಂಬ ವಿಶೇಷ. ಕೊಬ್ಬರಿ ಹಣ್ಣು ಅಂತ ಸ್ಟಾರ್ ಥರ ಇರುತ್ತೆ, ಸ್ಟಾರ್ ಫ್ರೂಟ್ ಅಂತ ಕರೀತಾರೆ. ಆ ಸ್ಟಾರ್ ಫ್ರೂಟ್ ತುಂಬ ವಿಶೇಷ, ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ತಾರೆ. ಇನ್ನು ಜಂಬೂ ಫಲ ಸಾರಭಕ್ಷಿತಂ, ಜಂಬೂ ಫಲ ಅಂತಂದ್ರೆ ನೇರಳೆ ಹಣ್ಣು. ಇದು ಬಿಟ್ಟು ಕಪಿತ್ತ ಜಂಬೂ ಫಲ ಸಾರಭಕ್ಷಿತಂ. ಕಪಿತ್ತ ಫಲ ಅಂದ್ರೆ ಏನ್ ಗೊತ್ತಾ ನಿಮಗೆ? ಬೇಲದ ಹಣ್ಣು ಅಂತ ಕರೀತಾರೆ. ಬೇಲದ ಹಣ್ಣನ್ನ ಮತ್ತೆ ಜಂಬೂ ಫಲದ ವಿಶೇಷ ಯಾಕೆ ಹಿಂಗೆ ಹೇಳ್ತಾರೆ ಗಣಪತಿಗೆ ಅಂದ್ರೆ, ನೀವು ಆನೆಗೆ ಒಂದು ಬೇಲದ ಹಣ್ಣು ಕೊಡಿ, ಅದು ರೌಂಡಾಗಿ ಹಂಗೆ ಒಗೆಯತ್ತೆ, ಮೇಲ್ಗಡೆ ಒಂದು ಹೋಲ್ ಆಗಿರುತ್ತೆ, ಅದ್ರೊಳಗಡೆ ಸಾರನೆಲ್ಲ ತಿನ್ಬಿಟ್ಟಿರುತ್ತೆ. ಇದು ಈ ಪ್ರಕೃತಿಯಲ್ಲಿರುವಂತಹ ವಿಸ್ಮಯ. ಅಷ್ಟು ದೊಡ್ಡ ಪ್ರಾಣಿಗೆ ಒಂದೇ ಒಂದು ನೇರಳೆ ಹಣ್ಣು ಕೊಡಿ, ಒಂದು ಬೀಜ ಮಾತ್ರ ಹೋಗುತ್ತೆ, ಹಣ್ಣು ಮಾತ್ರ ತಿಂದಿರತ್ತೆ ನೇರಳೆ ಹಣ್ಣು. ಅದಕ್ಕೆ ಕಪಿತ್ತ ಜಂಬೂ ಫಲ ಸಾರ ಭಕ್ಷಿತಂ ಅಂತ ಹೇಳ. ಸಾರ ಮಾತ್ರ ಭಕ್ಷಣೆ ಮಾಡ್ತಾನೆ, ಬೇರೆದನ್ನೆಲ್ಲ ಭಕ್ಷಣೆ ಮಾಡಲ್ಲ. ಅಂತ ಬುದ್ಧಿ ಇರುವಂತ ಪ್ರಾಣಿ ಆನೆ. ಹಾಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.